ಅಖಿಲ ಭಾರತ ರಾಷ್ಟ್ರೀಯ ಕಾಂಗ್ರೆಸ್ ಈಗ ಅಡಕತ್ತರಿಯಲ್ಲಿ ಸಿಲುಕಿದೆ. ಒಂದು ರೀತಿ ಮಹಾರಾಷ್ಟ್ರದಲ್ಲಿ ಹೇಗಾಗ್ಬಿಟ್ಟಿದೆ ಅಂತಂದ್ರೆ ಎತ್ತು ಏರಿಗಳಿದ್ರೆ ಕೋಣ ನೀರಿಗಿಳಿತು ಅಂತಾರಲ್ಲ ಹಾಗೆ. ಶತಮಾನದ ಇತಿಹಾಸ ಇರುವಂತಹ ಕಾಂಗ್ರೆಸ್ ಪಕ್ಷಕ್ಕೆ ಅಧಿಕಾರ ಲಾಲಸೆಯೇ ಮುಖ್ಯ ಆದ್ರೆ ಹೀಗೆ ಆಗೋದು. ನೆಂಟ್ರ ಮೇಲೂ ಪ್ರೀತಿ, ಅಕ್ಕಿ ಮೇಲೂ ಆಸೆ. ಇದು ಕಾಂಗ್ರೆಸ್ನ ಪರಿಸ್ಥಿತಿ. ಶಿವಾಜಿ ಮಹಾರಾಜರ ಬೆಂಬಲಿಗರ ಆಡಳಿತ ಬೇಕೋ, ಔರಂಗಜೇಬನ ಫ್ಯಾನ್ಸ್ ಕ್ಲಬ್ಬಿನ ಆಡಳಿತ ಬೇಕೋ ಅಂತ ಕಾಂಗ್ರೆಸ್ ಪಕ್ಷ ಇವತ್ತು ವಾಸ್ತವವಾಗಿ ದಾರಿ ಕಾಣದಾಗಿದೆ. ಸ್ನೇಹಿತರೆ ನಮಸ್ಕಾರ, ಹೊಸದಿಗಂತ ಡಿಜಿಟಲ್ ಚಾನಲ್ಗೆ ಸ್ವಾಗತ. ಭಾರತದ ಅತ್ಯಂತ ಪುರಾತನ ರಾಜಕೀಯ ಪಕ್ಷ ಅಖಿಲ ಭಾರತ ರಾಷ್ಟ್ರೀಯ ಕಾಂಗ್ರೆಸ್ ಈಗ ಅಡಕತ್ತರಿಯಲ್ಲಿ ಸಿಲುಕಿದೆ. ಆ ಪಕ್ಷಕ್ಕೆ ಈಗ ದಾರಿ ಕಾಣದಾಗಿದೆ. ಅಂಥ ಪರಿಸ್ಥಿತಿಯಲ್ಲಿ ಬಂದು ನಿಂತಿದೆ ಕಾಂಗ್ರೆಸ್ ಪಕ್ಷ. ಇದು ಮಹಾರಾಷ್ಟ್ರದ ಚುನಾವಣೆ ಸಂದರ್ಭದಲ್ಲಿ ಸ್ಪಷ್ಟವಾಗಿ ಗೋಚರಿಸ್ತಾ ಇದೆ. ಅದು ಭಾರತದಾದ್ಯಂತ ಪ್ರತಿಧ್ವನಿಸ್ತಾ ಇದೆ. ಮಲ್ಲಿಕಾರ್ಜುನ್ ಖರ್ಗೆ ಅವರು ಮಹಾರಾಷ್ಟ್ರದ ಪುಣೆಯಲ್ಲಿ ಭಾಷಣ ಮಾಡ್ತಾ ಇದ್ರು. ಅವರು ಅಮಿತ್ ಶಾ ಮೇಲೆ ಒಂದು ಆರೋಪ ಮಾಡಿದ್ರು. ಏನು? ಆರ್ಟಿಕಲ್ 370 ಮುಗಿದ ಅಧ್ಯಾಯ, ಅದನ್ನು ಮತ್ತೆ ಮತ್ತೆ ನೀವು ಕೆದಕೋ ಮುಖಾಂತರ ಇಲ್ಲಿ ಕೋಮು ಸಂಘರ್ಷ ಸೃಷ್ಟಿ ಮಾಡೋದಕ್ಕೆ ಯತ್ನ ಮಾಡ್ತಾ ಇದ್ದೀರಾ, ಹಿಂದೂಗಳ ಮತ ಕ್ರೋಢೀಕರಣಕ್ಕೆ ಯತ್ನಿಸ್ತಾ ಇದ್ದೀರಾ. ಈ ರೀತಿಯ ಕೋಮುವಾದಿ ರಾಜಕಾರಣವನ್ನು ಬಿಟ್ಬಿಡಿ. ಯಾಕೆ ಮತ್ತೆ ಮತ್ತೆ ಆರ್ಟಿಕಲ್ 370 ವಿಚಾರವನ್ನು ಮಹಾರಾಷ್ಟ್ರದಲ್ಲಿ ಪ್ರಸ್ತಾಪ ಮಾಡ್ತೀರಾ? ಹೋಗಿ ಕಾಶ್ಮೀರದಲ್ಲಿ ಬೇಕಾದರೆ ಮಾತಾಡಿ ಅನ್ನುವಂಥ ಮಾತನ್ನು ಮಲ್ಲಿಕಾರ್ಜುನ್ ಖರ್ಗೆ ಅವರು ಆಡಿದ್ರು. ಈ ಮಾತನ್ನು ಮಹಾರಾಷ್ಟ್ರದಲ್ಲಿ ಅವರು ಯಾಕೆ ಆಡಿದ್ರು ಅಂತಂದರೆ, ಆರ್ಟಿಕಲ್ 370 ಪರವಾಗಿ ತಾನಿದ್ದೇನೆ ಅನ್ನೋದನ್ನು ತೋರಿಸ್ಕೊಂಡ್ರೆ ಮಹಾರಾಷ್ಟ್ರದಲ್ಲಿ ಹಿಂದೂಗಳ ಓಟ್ ಬೀಳೋದಿಲ್ಲ. ಹಾಗಾಗಿ ಅವರು ಅಮಿತ್ ಶಾ ವಿರುದ್ಧ ತಮ್ಮ ಕೋಪವನ್ನು ತೋಡ್ಕೊಂಡ್ರು. ಈ ಮಾತು ಕಾಂಗ್ರೆಸ್ ಪಕ್ಷದ ಮಿತ್ರ ಪಕ್ಷ ಅಂತ ಏನು ಕರ್ಕೊಳ್ಳುತ್ತೆ, ನ್ಯಾಷನಲ್ ಕಾನ್ಫರೆನ್ಸ್, ಕಾಶ್ಮೀರದ ಆಡಳಿತ ಪಕ್ಷ, ಆ ಪಕ್ಷದ ಕಿವಿಗೆ ಬೀಳ್ತಾ ಇದ್ದ ಹಾಗೆಯೇ ಅವರು ಕೆಂಡಾಮಂಡಲಾಗೋಗ್ಬಿಟ್ರು. ಶ್ರೀನಗರದ ನ್ಯಾಷನಲ್ ಕಾನ್ಫರೆನ್ಸ್ MP ಆಗಾ ರುಹುಲ್ಲಾ ಮೆಹದಿ ಅಂತ, ಆತ ಖರ್ಗೆ ವಿರುದ್ಧ ಒಂದು ವಾಗ್ಬಾಣ ಬಿಟ್ಟಿದ್ದಾನೆ. ಏನು? ಆರ್ಟಿಕಲ್ 370 ಬಗ್ಗೆ ಕಾಶ್ಮೀರ ಅಸೆಂಬ್ಲಿ ಕೈಗೊಂಡಿರುವಂತಹ ನಿರ್ಣಯವನ್ನು ಯಾರೂ ತಿರುಚೋಕೆ ಸಾಧ್ಯವಿಲ್ಲ. ಅದು AICC ಅಧ್ಯಕ್ಷರೇ ಇರ್ಬೋದು, ಜಮ್ಮು ಕಾಶ್ಮೀರದ ಕಾಂಗ್ರೆಸ್ ಅಧ್ಯಕ್ಷರೇ ಇರ್ಬೋದು. ನಾವು ಆರ್ಟಿಕಲ್ 370ಯನ್ನು 1953ಕ್ಕೆ ಮುಂಚೆ ಹೇಗಿತ್ತೋ ಅದೇ ಸ್ಥಿತಿಯಲ್ಲಿ ಮತ್ತೆ ವಾಪಸ್ ತರ್ತೇವೆ. ಇದು ನ್ಯಾಷನಲ್ ಕಾನ್ಫರೆನ್ಸ್ನ ವಾಗ್ದಾನ ಮತ್ತು ಕಾಶ್ಮೀರಿಗಳ ನಿರೀಕ್ಷೆ. ಇದರ ವಿರುದ್ಧ ಯಾರೇ ಮಾತಾಡಿದ್ರು ಕೂಡ ನಾವು ಸಹಿಸೋದಿಲ್ಲ ಅನ್ನುವಂಥ ಮಾತನ್ನು ಆತ ಹೇಳಿದ್ದಾನೆ. ಅಂದರೆ ಮಲ್ಲಿಕಾರ್ಜುನ್ ಖರ್ಗೆ ಅವರಿಗೆ ನೇರವಾಗಿ ಟಾಂಗ್ ಕೊಟ್ಟಿದ್ದಾನೆ. ಪಾಪ ಕಾಂಗ್ರೆಸ್ಗೆ ಅತ್ತದರಿ ಇತ್ತ ಪುಲಿ. ಒಂದು ರೀತಿ ಮಹಾರಾಷ್ಟ್ರದಲ್ಲಿ ಹೇಗಾಗ್ಬಿಟ್ಟಿದೆ ಅಂತಂದರೆ ಎತ್ತು ಏರಿಗಳಿದ್ರೆ ಕೋಣ ನೀರಿಗಿಳಿತು ಅಂತಾರಲ್ಲ ಹಾಗೆ. ಆರ್ಟಿಕಲ್ 370ಯನ್ನು ವಿರೋಧಿಸಿ ಮಾತಾಡಿದ್ರೆ ಹಿಂದೂಗಳ ಓಟು ಕಳ್ಕೋಬೇಕಾಗತ್ತೆ. ತನ್ನ ಪರಂಪರಾಗತವಾಗಿ ತಾನು ನಡ್ಕೊಂಡು ಬಂದಿರುವಂತೆ ಸಾವರ್ಕರ್ ವಿರುದ್ಧ ಮಾತಾಡಿದ್ರೆ ಹಿಂದೂಗಳ ಓಟನ್ನು ಕಳ್ಕೋಬೇಕಾಗತ್ತೆ. ಹಾಗಾಗಿ ಆರ್ಟಿಕಲ್ 370 ವಿಚಾರವನ್ನು ಮಾತಾಡೋದೇ ಬೇಡ. ಸಾವರ್ಕರ್ಗೆ ವಿರುದ್ಧವಾಗಿ ಮಾತಾಡಬೇಕು ಅಂತ ಅನಿಸಿದ್ರು ಕೂಡ ಅದಕ್ಕೆ ಮಾತಾಡೋಕ್ಕಾಗ್ತಾ ಇಲ್ಲ. ಯಾಕೆ ಅಂದರೆ ಉದ್ಧವ್ ಠಾಕ್ರೆ ಅವರ ಬಣದ ಜೊತೆ ಇವರು ಮೈತ್ರಿ ಮಾಡಿಕೊಂಡಿದ್ದಾರೆ. ಎಂಥ ಅತಂತ್ರ ಪರಿಸ್ಥಿತಿ ನೋಡಿ. ಕಾಶ್ಮೀರದಲ್ಲಿ ಆರ್ಟಿಕಲ್ 370 ಮುಗಿದ ಅಧ್ಯಾಯ ಅಂತ ಹೇಳಲಿಕ್ಕಾಗದಲೇ ಮಹಾರಾಷ್ಟ್ರದಲ್ಲಿ ಬಂದು ಹೇಳುವಂಥ ಪರಿಸ್ಥಿತಿ. ಅಲ್ಲಿ ಮಿತ್ರ ಪಕ್ಷ ನ್ಯಾಷನಲ್ ಕಾನ್ಫರೆನ್ಸ್ ಜೊತೆಗೂ ವಿರೋಧ, ಇಲ್ಲಿ ಶಿವಸೇನೆ ಎಲ್ಲಿ ಕೋಪಗೊಂಡು ಬಿಡುತ್ತೋ ಅನ್ನುವಂಥ ಆತಂಕ. ನೆಂಟ್ರ ಮೇಲೂ ಪ್ರೀತಿ, ಅಕ್ಕಿ ಮೇಲೂ ಆಸೆ. ಇದು ಕಾಂಗ್ರೆಸ್ನ ಪರಿಸ್ಥಿತಿ. ಡೆಲ್ಲಿನಲ್ಲೂ ಅಷ್ಟೆ. ಲೋಕಸಭೆಯಲ್ಲಿ ಮೈತ್ರಿ ಮಾಡ್ಕೊಂಡಿದ್ದೇನು, ಕೈ ಹಿಡ್ಕೊಂಡಿದ್ದೇನು ಆಮ್ ಆದ್ಮಿ ಪಕ್ಷದ ಜೊತೆ. ಆದರೆ ಲಿಕ್ಕರ್ ಲಾಬಿ ವಿಚಾರದಲ್ಲಿ ಅರವಿಂದ್ ಕೇಜ್ರಿವಾಲ್ ಸರ್ಕಾರದ ವಿರುದ್ಧ ಮೊದಲು ಕಂಪ್ಲೇಂಟ್ ಮಾಡಿದ್ದೇ ಕಾಂಗ್ರೆಸ್. ಆದರೆ ಅವ್ರು ಜೈಲಿಗೆ ಹೋಗ್ತಿದ್ದಾಗಲೇ ಅಯ್ಯೋ ಹಿಂಗೆ ತಪ್ಪು, ಇದು ಅನ್ಯಾಯ ಅಂತ ಮತ್ತೆ ಓಡ್ಬಂದು ವೇದಿಕೆ ಮೇಲೆ ಎಲ್ಲರೂ ಒಂದಾಗ್ಬಿಟ್ರು. ಒಂದು ಸ್ಪಷ್ಟವಾದ ನಿಲುವೇ ಇಲ್ಲ ಕಾಂಗ್ರೆಸ್ಸಿಗೆ. ಇದು ಆ ಪಕ್ಷವನ್ನು ಇವತ್ತು ಈ ಸ್ಥಿತಿಗೆ ತಂದು ನಿಲ್ಲಿಸಿದೆ. ಪಶ್ಚಿಮ ಬಂಗಾಳದಲ್ಲಿ, ದಿಲ್ಲಿಯಲ್ಲಿ ದೋಸ್ತಿ, ಕೋಲ್ಕತ್ತಾದಲ್ಲಿ ಕುಸ್ತಿ. ಅಧೀರ್ ರಂಜನ್ ಚೌಧರಿ ಅಲ್ಲಿ ಮಮತಾ ಬ್ಯಾನರ್ಜಿ ವಿರುದ್ಧ ಕೂಗಾಡಿದ್ರೆ ಇಲ್ಲಿ ರಾಹುಲ್ ಗಾಂಧಿಯವರು ಮಮತಾ ದೀದಿಯ ಕೈ ಹಿಡಿದು ಶೇಕ್ ಹ್ಯಾಂಡ್ ಮಾಡ್ತಾರೆ. ಕೇರಳದ್ದು ಅದೇ ಕತೆ. ಏನು ಎಡಪಕ್ಷಗಳ ಜೊತೆ ಕೈ ಹಿಡಿದು ವೇದಿಕೆ ಮೇಲೆ ಒಗ್ಗಟ್ಟಿನ ಪ್ರದರ್ಶನ ಮಾಡೋದೇನು ದೆಹಲಿಯಲ್ಲಿ? ಅದೇ ತಿರುವನಂತಪುರಕ್ಕೆ ಹೋದರೆ ಕಾಂಗ್ರೆಸ್ ಮತ್ತು ಎಡಪಕ್ಷಗಳ ನಡುವೆ ಜಟಾಪಟಿ. ಶತಮಾನದ ಇತಿಹಾಸ ಇರುವಂತಹ ಕಾಂಗ್ರೆಸ್ ಪಕ್ಷಕ್ಕೆ ಒಂದು ಸಿದ್ಧಾಂತ ಇಲ್ಲದೇ ಇದ್ದರೆ, ಒಂದು ಬದ್ಧತೆ ಇಲ್ಲದೇ ಇದ್ದರೆ, ಅಧಿಕಾರ ಲಾಲಸೆಯೇ ಮುಖ್ಯ ಆದರೆ ಹೀಗೆ ಆಗೋದು. ಇಡೀ ದೇಶದಲ್ಲಿ ಕರ್ನಾಟಕ ಬಿಟ್ಟರೆ ಕಾಂಗ್ರೆಸ್ ಪಕ್ಷ ಇನ್ಯಾವುದೇ ಸ್ಥಳೀಯ ಪ್ರಾದೇಶಿಕ ಪಕ್ಷಗಳ ಬೆಂಬಲವಿಲ್ಲದೆ ಗೆಲ್ಲೋದೇ ಇಲ್ಲ ಅನ್ನುವಂಥ ಸ್ಥಿತಿ ನಿರ್ಮಾಣ ಆಗ್ಬಿಟ್ಟಿದೆ ನೋಡಿ.
ಇದಕ್ಕೆ ಕಾರಣ ಆ ಪಕ್ಷದ ಅಧಿಕಾರ ಲಾಲಸೆ, ಸೈದ್ಧಾಂತಿಕ ಬದ್ಧತೆಯನ್ನು ಪ್ರದರ್ಶಿಸದೇ ಇರುವಂಥದ್ದು. ನೆಹರು ಕಾಲದಿಂದ ರಾಹುಲ್ ಗಾಂಧಿಯ ಕಾಲದವರೆಗೆ ಅಧಿಕಾರ ಅಧಿಕಾರ ಅಧಿಕಾರ, ಏನಾದರೂ ಮಾಡಿ ಅಧಿಕಾರ ಹಿಡಿಬೇಕು ಅಂತ ಅನ್ನಿಸುವ ಯಾವುದೇ ಪಕ್ಷಕ್ಕೆ ಬರುವಂತಹ ದುಸ್ಥಿತಿ ಇದು. ಅದಕ್ಕೆ ಅಮಿತ್ ಶಾ ಉದ್ಧವ್ ಠಾಕ್ರೆ ಅವರಿಗೆ ಒಂದು ಸವಾಲು ಹಾಕ್ತಾರೆ ಮಹಾರಾಷ್ಟ್ರದಲ್ಲಿ ಚುನಾವಣಾ ಪ್ರಚಾರದಲ್ಲಿ. ಮಿಸ್ಟರ್ ಉದ್ಧವ್ ಠಾಕ್ರೆ, ನೀವು ಸಾವರ್ಕರ್ ಅಭಿಮಾನಿ ಅಲ್ವಾ? ಹಿಂದೂ ಹೃದಯ ಸಾಮ್ರಾಟ ಬಾಳ್ ಠಾಕ್ರೆ ಅವರ ಪುತ್ರ ಅಲ್ವಾ? ಹಾಗಾದರೆ ಕಾಂಗ್ರೆಸ್ ಕೈಲಿ ನೀವು ಸಾವರ್ಕರ್ ಜಿಂದಾಬಾದ್ ಅಂತ ಹೇಳಿಸಿ ನೋಡೋಣ. ಇದು ಉದ್ಧವ್ ಠಾಕ್ರೆ ಅವರಿಗೂ ಧರ್ಮ ಸಂಕಟ. ಅಡಕತ್ತರಿಯಲ್ಲಿ ಉದ್ಧವ್ ಠಾಕ್ರೆ ಕೂಡ ಸಿಕ್ಕಾಕೊಂಡಿದ್ದಾರೆ. ಇನ್ನೂ ಒಂದು ಮಾತು ಹೇಳ್ತಾರೆ ಅಮಿತ್ ಶಾ ಮಹಾರಾಷ್ಟ್ರದ ಮತದಾರರ ಮುಂದೆ, ಯೋಚನೆ ಮಾಡಿ, ಶಿವಾಜಿ ಮಹಾರಾಜರ ಬೆಂಬಲಿಗರ ಆಡಳಿತ ಬೇಕೋ, ಔರಂಗಜೇಬನ ಫ್ಯಾನ್ಸ್ ಕ್ಲಬ್ಬಿನ ಆಡಳಿತ ಬೇಕೋ ಅಂತ. ಈ ಕಡೆ ಉದ್ಧವ್ ಠಾಕ್ರೆ ಕಾಂಗ್ರೆಸ್ಸಿನ ಮಿತ್ರ ಪಕ್ಷವಾಗಿದೆ, ಆ ಮೂಲಕ ಮುಸ್ಲಿಂ ವೋಟ್ ಬೇಕು ಅಂತ ಬಯಸ್ತಾ ಇದೆ, ಹಿಂದೂಗಳ ವೋಟನ್ನು ಪಡೆಯೋದರಲ್ಲಿ ವಿಫಲ ಆಗ್ತಾ ಇದೆ. ಇದನ್ನೇ ಅಮಿತ್ ಶಾ ಇಟ್ಕೊಂಡು ಅವ್ರ ಮೇಲೆ ಟಾರ್ಗೆಟ್ ಮಾಡ್ತಾ ಇದ್ದಾರೆ. ಇಲ್ಲೂ ಅಷ್ಟೇ ಅಧಿಕಾರ ಲಾಲಸೆ. ಬಿ ಜೆ ಪಿ ಜೊತೆ ಮೈತ್ರಿ ಮಾಡಿಕೊಂಡು ಅಧಿಕಾರಕ್ಕೆ ಬಂದಂತಹ ಶಿವಸೇನೆ ಬಿ ಜೆ ಪಿ ಮೈತ್ರಿಕೂಟ ಅಲ್ಲಿ ಅಧಿಕಾರ ನಡೆಸೋಕ್ಕಾಗ್ದಲೇ ತಾನೇ ಮುಖ್ಯಮಂತ್ರಿ ಆಗಬೇಕು ಅಂತ ದುರಾಸೆಗೆ ಬಿದ್ದಂತಹ ಪರಿಣಾಮ ಉದ್ಧವ್ ಠಾಕ್ರೆ ಅವರ ಪಕ್ಷಕ್ಕೆ ಈ ಪರಿಸ್ಥಿತಿ ಬಂದಿದೆ. ಸಿದ್ಧಾಂತಗಳೆಲ್ಲ ಗಾಳಿಗೆ ತೂರು ಬಿಟ್ಟಿದ್ದಾರೆ. ಯಾವುದೇ ಒಂದು ಪಕ್ಷ ಗಟ್ಟಿ ಸಿದ್ಧಾಂತವಿಲ್ಲದಿದ್ದರೆ, ಸಿದ್ಧಾಂತದ ಅಡಿಪಾಯದ ಮೇಲೆ ನಿಸ್ವಾರ್ಥದಿಂದ ಜನಸೇವೆಗೆ ಮುಂದಾಗದೇ ಇದ್ದರೆ, ಒಂದು ದಿನ ಕಾಂಗ್ರೆಸ್ ಪಕ್ಷಕ್ಕೆ ಬಂದ ಗತಿಯೇ ಎಲ್ಲ ಪಕ್ಷಗಳಿಗೂ ಬರುತ್ತೆ. ಕಾಂಗ್ರೆಸ್ ಪಕ್ಷ ಇವತ್ತು ವಾಸ್ತವವಾಗಿ ದಾರಿ ಕಾಣದಾಗಿದೆ, ಅಡಕತ್ತರೆಯಲ್ಲಿ ಸಿಲುಕಿದೆ, ಎಡಬಿಡಂಗಿತನ ಪ್ರದರ್ಶಿಸ್ತಾ ಇದೆ. ಇದು ಹೀಗೆ ಮುಂದುವರೆದರೆ ಒಂದಲ್ಲ ಒಂದು ದಿನ ಕಾಂಗ್ರೆಸ್ ಇಡೀ ದೇಶದಿಂದ ಕಣ್ಮರೆಯಾಗುವ ದಿನ ದೂರ ಇಲ್ಲ.